ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನರಕ ಚತುರ್ದಶಿ 2025ರ ಶುಭ ಮುಹೂರ್ತ, ಪೂಜೆಯ ವಿಧಾನ, ಮಹತ್ವ ಹಾಗೆ ಮಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ದೀಪಾವಳಿ ಹಬ್ಬ ಆಚರಿಸುವುದಕ್ಕೂ ಒಂದು ದಿನ ಮೊದಲು ಆಚರಿಸಲಾಗುವಂತಹ ನರಕ ಚತುರ್ದಶಿಯು ಅಂಧಕಾರದ ಮೇಲೆ ಬೆಳಕಿನ ವಿಜಯವನ್ನು ಪ್ರತಿನಿಧಿಸುವಂತಹ ಅತ್ಯಂತ ಪವಿತ್ರ ದಿನ ಅಂತಲೇ ಹೇಳ್ಬೋದು. 2025ರ ನರಕ ಚತುರ್ದಶಿಯನ್ನು ಅಕ್ಟೋಬರ್ 20ರಂದು ಸೋಮವಾರದಂದು ಆಚರಣೆ ಮಾಡಲಾಗುತ್ತೆ. ಈ ದಿನದಂದು ಮನೆಗಳಲ್ಲಿ ಬೆಳಕು, ಆನಂದ ಹಾಗೆ ಆಧ್ಯಾತ್ಮಿಕ ಶುದ್ಧೀಕರಣದ ವಾತಾವರಣ ನಿರ್ಮಾಣವಾಗುತ್ತದೆ. ಹಾಗಾದರೆ 2025ರ ನರಕ ಚತುರ್ದಶಿಯ ಶುಭ ಮುಹೂರ್ತ ಏನು ಅಂತ ನೋಡೋದಾದರೆ, ನರಕ ಚತುರ್ದಶಿ ದಿನಾಂಕ ಅಕ್ಟೋಬರ್ 20ನೇ ತಾರೀಕು ಸೋಮವಾರ. ಅಭ್ಯಂಗ ಸ್ನಾನದ ಮುಹೂರ್ತ ಮುಂಜಾನೆ 5:19 ಸಂಜೆ 7:12 ಇರುತ್ತೆ. ಇನ್ನು ನರಕ ಚತುರ್ದಶಿಯ ತಿಥಿ ಆರಂಭವಾಗುವಂಥದ್ದು ಅಕ್ಟೋಬರ್ 19ನೇ ತಾರೀಕು ಭಾನುವಾರ ಮುಂಜಾನೆ 4:21 ಹಾಗೆ ಚತುರ್ಥಿ ತಿಥಿಯ ಮುಕ್ತಾಯ ಅಕ್ಟೋಬರ್ 20ರಂದು ಸೋಮವಾರ ಮುಂಜಾನೆ 6:14 ಈ ಸಮಯದಲ್ಲಿ ಸ್ನಾನ ಮಾಡೋದನ್ನು ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ. ಹಾಗಾದರೆ ನರಕ ಚತುರ್ದಶಿಯ ಧಾರ್ಮಿಕ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ದಿನದಂದು ಅಭ್ಯಂಗ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ತೊಳೆದು ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಎನ್ನುವ ಒಂದು ನಂಬಿಕೆ ಇದೆ. ಈ ದಿನ ಯಮರಾಜನಿಗೆ ದೀಪ ಹಚ್ಚುವಂಥದ್ದು ಬಹಳ ಶುಭವೆಂದು ಹೇಳಲಾಗಿದೆ. ಸಂಜೆಯ ವೇಳೆಯಲ್ಲಿ 5 ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವಿದೆ. ಇವುಗಳಲ್ಲಿ ಒಂದನ್ನು ಸಾಸಿವೆ ಎಣ್ಣೆಯಿಂದ ತುಂಬಿ ಯಮರಾಜನ ಹೆಸರಿನಲ್ಲಿ ಬೆಳಗಿಸಲಾಗುತ್ತದೆ. ಇನ್ನುಳಿದ ದೀಪಗಳನ್ನು ತುಪ್ಪದಿಂದ ಬೆಳಗಿಸುವುದು ಸಂಪ್ರದಾಯವಿದೆ. ಇದು ನಮ್ಮ ಅಕಾಲಿಕ ಮರಣದ ಭಯವನ್ನು ಹೋಗಲಾಡಿಸಿ ದೀರ್ಘಾಯುಷ್ಯವನ್ನು ನೀಡುತ್ತೆ. ಹಾಗೆ ಈ ದಿನ ಶ್ರೀಕೃಷ್ಣನ ಪೂಜೆಯಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಹಾಗೆ ನಮ್ಮ ಮಾನಸಿಕ ಶಾಂತಿ ಕೂಡ ದೊರೆಯುತ್ತದೆ. ಇದು ಕೇವಲ ದೈಹಿಕ ಶುದ್ಧೀಕರಣವಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಜಾಗೃತಿಯ ದಿನವೂ ಕೂಡ ಹೌದು ಅಂತಲೇ ಹೇಳ್ಬೋದು. ನರಕ ಚತುರ್ದಶಿಯ ಸಾಂಪ್ರದಾಯಿಕ ಆಚರಣೆಗಳು ಕೂಡ ಒಂದಿಷ್ಟಿವೆ. ಮೊದಲನೇ ಆಚರಣೆ ಏನು ಅಂತಂದರೆ ಅಭ್ಯಂಗ ಸ್ನಾನ ಮಾಡುವಂಥದ್ದು. ಸೂರ್ಯೋದಯಕ್ಕೂ ಮೊದಲು ದೇಹಕ್ಕೆ ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು ಒಂದು ವಾಡಿಕೆ. ಇನ್ನು ಆ ದಿನ ದೀಪದಾನವನ್ನು ಮಾಡ್ತಾರೆ. ಮನೆಯ ಮುಖ್ಯ ದ್ವಾರ ಅಥವಾ ದೇವರ ಕೋಣೆ ಅಥವಾ ಅಡುಗೆ ಮನೆ ಹಾಗೆ ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಬೇಕು. ಇನ್ನು ನೀವು 2 ದೀಪಗಳನ್ನು ದೇವಸ್ಥಾನದಲ್ಲಿ ಹಚ್ಚಿ ಅದನ್ನು ಅಲ್ಲೇ ಬಿಟ್ಟು ಬರೋದನ್ನು ಕೂಡ ದೀಪದಾನ ಅಂತ ಹೇಳ್ತಾರೆ. ಇನ್ನು ರಂಗೋಲಿ ಮತ್ತು ಅಲಂಕಾರ. ಮನೆಯ ಪ್ರವೇಶ ದ್ವಾರದಲ್ಲಿ ಸುಂದರವಾದಂತಹ ರಂಗೋಲಿಯನ್ನು ಹಾಕಿ ಪರಿಮಳಯುಕ್ತ ಹೂಗಳಿಂದ ಅಲಂಕಾರ ಮಾಡಬೇಕು. ನೈವೇದ್ಯಕ್ಕೆ ಸಿಹಿಯಾದ ಖಾದ್ಯವನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ ನಂತರ ಪ್ರಸಾದವಾಗಿ ಸೇವಿಸಬೇಕು. ಭಕ್ತಿಯಿಂದ ದೇವತೆಗಳನ್ನು ಸ್ಮರಿಸಿ ಮಂತ್ರಗಳನ್ನು ಪಠಿಸಿ ಆರತಿ ಮಾಡುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ. ನರಕ ಚತುರ್ದಶಿಯಂದು ಪೂಜೆಯ ವಿಧಾನ ಹೇಗಿರಬೇಕು ಅಂತ ನೋಡೋದಾದರೆ, ಬೆಳಗಿನ ಪೂಜೆಗೋಸ್ಕರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಬೇಕು. ಸ್ನಾನದ ನೀರಿನಲ್ಲಿ ಗಂಗಾಜಲ ಅಥವಾ ಪವಿತ್ರ ನೀರನ್ನು ಬೆರೆಸಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ನಾನ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳಲಾಗಿದೆ. ನಂತರ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ದಿನವಿಡೀ ಶಕ್ತಿ ಮತ್ತು ಶಾಂತಿಗಾಗಿ ಸೂರ್ಯದೇವನನ್ನು ಪೂಜಿಸಬೇಕು. ಹಾಗೆ ಮನೆಯ ಸ್ವಚ್ಛತೆ ಹಾಗೂ ದೀಪಾವಳಿ ಅಲಂಕಾರಗಳನ್ನು ಈ ದಿನ ಪ್ರಾರಂಭಿಸುವುದು ಅತ್ಯಂತ ಶುಭಕರ ಅಂತಲೂ ಕೂಡ ಹೇಳಲಾಗಿದೆ. ಇನ್ನು ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಅಭ್ಯಂಗ ಸ್ನಾನ ಮಾಡಿದರೆ ನರಕ ಪ್ರಾಪ್ತಿ ಇರೋದಿಲ್ಲ, ಹಾಗೆ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ ಅಂತಲೂ ಕೂಡ ಒಂದಷ್ಟು ನಂಬಿಕೆಗಳು ಇವೆ. ಇನ್ನು ಸೂರ್ಯಾಸ್ತದ ನಂತರದ ಪೂಜೆಯ ವಿಧಾನ ಹೇಗೆ ಅಂತ ಅಂದರೆ, ಸಂಜೆಯ ಸಮಯದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಿ ಮನೆಯ ಮುಖ್ಯ ದ್ವಾರದ ಮುಂದೆ ಧಾನ್ಯದ ಸಣ್ಣ ರಾಶಿಯನ್ನು ಮಾಡಿ ಗೋಧಿ ಹಿಟ್ಟಿನಿಂದ 4 ಮುಖಗಳ ದೀಪವನ್ನು ತಯಾರಿಸಿ ಅದರಲ್ಲಿ 4 ಬತ್ತಿಗಳನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪದ ಕೆಳಗೆ ಕಪ್ಪು ಎಳ್ಳು ಹಾಗೆ ಅಕ್ಕಿಯನ್ನು ಇಟ್ಟು ಅಕ್ಕಿ ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಇಡಬಹುದು. ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇರಿಸಬೇಕಾಗತ್ತೆ, ಏಕೆಂದರೆ ಅದು ಯಮರಾಜನ ದಿಕ್ಕು. ಇನ್ನು ದೀಪವನ್ನು ಹಚ್ಚಿ ಯಮರಾಜನನ್ನು ಪ್ರಾರ್ಥಿಸುವಂಥದ್ದು ಹೇಗೆ ಅಂತ ಅಂದರೆ, ಓ ಧರ್ಮರಾಜನೇ,
ನಮ್ಮ ಜೀವನದಿಂದ ದುಃಖ ಮತ್ತು ಕತ್ತಲೆಯನ್ನು ದೂರ ಮಾಡು, ಹಾಗೆ ನಮಗೆ ದೀರ್ಘಾಯುಷ್ಯವನ್ನು ಕರುಣಿಸು, ರಕ್ಷಣೆಯನ್ನು ನೀಡು ಅಂತ ಭಾವಪೂರ್ಣವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಮನೆಯಲ್ಲಿ ಶ್ರೀಕೃಷ್ಣ ಮತ್ತು ಲಕ್ಷ್ಮೀದೇವಿಯ ಪೂಜೆಯನ್ನು ಸಹ ಮಾಡಬೇಕು. ಕೆಂಪು ಬಟ್ಟೆಯನ್ನು ಹಾಸಿ ದೇವರ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ದೀಪ, ಧೂಪ, ಶ್ರೀಗಂಧ, ಹೂವು ಮತ್ತು ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಶ್ರೀಕೃಷ್ಣನಿಗೆ ಜೀವನದ ಎಲ್ಲ ಕತ್ತಲೆಯನ್ನು ದೂರ ಮಾಡುವಂತೆ ಪ್ರಾರ್ಥಿಸಿ ಲಕ್ಷ್ಮೀದೇವಿಗೆ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಇನ್ನು ಪೂಜೆಯ ಅಂತ್ಯದಲ್ಲಿ ಆರತಿಯನ್ನು ಮಾಡಿ ಕುಟುಂಬದ ಎಲ್ಲ ಸದಸ್ಯರು ದೀಪಗಳನ್ನು ತೆಗೆದುಕೊಂಡು ಮನೆಯಾದ್ಯಂತ ಬೆಳಕನ್ನು ಹರಿಸಬೇಕು. ಇದು ದೈವಿಕ ಬೆಳಕಿನ ಜಯದ ಸಂಕೇತ ಅಂತಲೇ ಹೇಳ್ಬೋದು. ಈ ರೀತಿ ಭಕ್ತಿ ಭಾವದಿಂದ ನರಕ ಚತುರ್ದಶಿಯನ್ನು ಆಚರಣೆ ಮಾಡಿದರೆ ಜೀವನದಿಂದ ಎಲ್ಲ ಕತ್ತಲೆ ಹಾಗೂ ದುಃಖಗಳು ದೂರವಾಗ್ತವೆ. ಇನ್ನು ಬೆಳಕಿನ ಹಬ್ಬ ದೀಪಾವಳಿಯ ಮೊದಲ ಪ್ರಭಾತ ಈ ದಿನವೇ. ಅಂಧಕಾರದ ಮೇಲೆ ಬೆಳಕಿನ ವಿಜಯದ ಆರಂಭ ಅಂತಲೇ ಹೇಳಬಹುದು. ನಿಮ್ಮೆಲ್ಲರಿಗೂ ಕೂಡ ನರಕ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು, ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.